ಇಡೀ ರಾಜ್ಯದ ಜನರನ್ನ ಮಂಗ ಮಾಡಿದಂತಹ ಒಬ್ಬ ವ್ಯಕ್ತಿ ಇವತ್ತು ಅವನ ಯೂಟ್ಯೂಬ್ ಚಾನೆಲ್ ಇಂದ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ವಿಡಿಯೋಗಳನ್ನು ಕೂಡ ಡಿಲೀಟ್ ಮಾಡಿದ್ದಾನೆ, ಕಾನೂನಿನ ಕುಣಿಕೆಯಿಂದ ತಪ್ಪಿಸ್ಕೊಳ್ಳಿಕ್ಕೋಸ್ಕರ. ಸ್ನೇಹಿತರೆ, ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಮಹಮ್ಮದ್ ಚಮೀರಾ ಮುಲ್ಲಾ. ಇವನು ಧರ್ಮಸ್ಥಳ ವಿಚಾರಕ್ಕೆ ತಲೆದೂಗಿಸಿ ಧರ್ಮಸ್ಥಳದಲ್ಲಿ ಏನೇನೋ ನಡೆದು ಬಿಟ್ಟಿದೆ, ಆ ಸೌಜನ್ಯ ಅನ್ನುವಂತಹ ಹೆಣ್ಣು ಮಗಳಿಗೆ ಅತ್ಯಂತ ಭೀಕರವಾಗಿ ಧರ್ಮಸ್ಥಳದ ಕುಟುಂಬದವರೇ ಈ ಒಂದು ಅತ್ಯಾಚಾರವನ್ನ ಮಾಡಿದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಒಂದಷ್ಟು ವಿಡಿಯೋಗಳನ್ನ ಮಾಡಾಕದ, ಬಹಳ ಫೇಮಸ್ ಆದ, ಕರ್ನಾಟಕದ ಮನೆಗೂ ತಲುಪದ. ಈಗ ಈ ಮುಟ್ಟಾಳ ತನ್ನ ಯೂಟ್ಯೂಬ್ ಚಾನೆಲ್ ನಿಂದ ಈ ಎಲ್ಲಾ ವಿಡಿಯೋಗಳನ್ನ ಡಿಲೀಟ್ ಮಾಡಿದ್ದಾನೆ. ಭಯ ಇಷ್ಟೇ, ನಾನೀಗ ಸಿಕ್ಕಾಕೊಳ್ಳುವಂತಹ ಸಮಯ ಬಂದ್ಬಿಟ್ಟಿದೆ. ಕೋರ್ಟ್ ನಲ್ಲಿ ಮಾನನಷ್ಟ ಮೊಕದ್ದಮೆ ಕೇಸ್ ನಡೀತಾ ಇದೆ. ಅವನ ವಕೀಲರು ಅವನಿಗೆ ಸಜೆಸ್ಟ್ ಮಾಡಿರ್ತಾರೆ, ಆ ವಿಡಿಯೋಗಳನ್ನೆಲ್ಲ ಡಿಲೀಟ್ ಮಾಡ್ಬಿಡು, ಸುಮ್ನೆ ಇಲ್ಲ ಅಂದ್ರೆ ನೀನ್ ಸಿಗಾಕಬಿಡ್ತೀಯಾ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಹೇಳ್ಬಿಟ್ಟಿರ್ತಾರೆ. ಈಗ ಅಣ್ಣ ಆ ವಿಡಿಯೋಗಳನ್ನ ಡಿಲೀಟ್ ಮಾಡಿ ರಾಜ್ಯದ ಜನರನ್ನ ಮಂಗ ಮಾಡಿದವನು ರಾಜಾರೋಷವಾಗಿ ಆ ವಿಡಿಯೋ ಡಿಲೀಟ್ ಮಾಡ್ಕೊಂಡು ಹೆಂಗ್ ಬೇಕಾದ್ರೆ ಹಂಗಿರೋಣ ಅಂತ ಪ್ಲಾನ್ ಮಾಡ್ತಾ ಇದ್ದಾನೆ. ಆದ್ರೆ ಅವ್ನಿಗೆ ಇನ್ನ ಗೊತ್ತಿಲ್ಲ, ಆ ಕಾಪಿಗಳನ್ನ ಎಲ್ಲರೂ ಎತ್ತಿಟ್ಟಿರ್ತಾರೆ, ಒಂದೊಂದು ಕಾಪಿನ ನಮ್ಮ ಬಳಿಯೂ ಇರುತ್ತೆ, ಇನ್ನು ಧರ್ಮಸ್ಥಳದ ಯಾರು ನಿಮ್ಮ ಮೇಲೆ ಕೇಸ್ ಹಾಕಿದ್ದಾರೆ ಅವರ ಬಳಿಯೂ ಕೂಡ ಆ ವಿಡಿಯೋಗಳಿರ್ತವೆ. ಒಂದು ದೇವಾಲಯದ ವಿರುದ್ಧ ಮಾತನಾಡುವುದು ಸುಲಭ, ಅರಗಿಸ್ಕೊಳ್ಳೋದಿದೆಯಲ್ಲ ತುಂಬಾ ಕಷ್ಟ ಅಂತ ಈಗ ಮಹಮ್ಮದ್ ಚಮೀರನಿಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಸ್ತಾ ಇದೆ. ಬಹಳ ಸಿಂಪಲ್ ಆಗಿ ಒಂದು ವಿಷಯ ಹೇಳ್ಬಿಡ್ತೀನಿ ಕೇಳಿ. ಅಷ್ಟು ದಿನಗಳಿಂದ ನಾವು ಅವ್ನು ಮಾತಾಡ್ತಿರೋದೆಲ್ಲ ಸುಳ್ಳು ಕಣ್ರಿ ರೀ, ಅವ್ನು ನಂಬೇಡ್ರಿ, ಅವ್ನು ಕಳ್ಳರಿ, ಅವ್ನ ಮುಖ ನೋಡ್ರಿ, ನರಿ ಕಣ್ರಿ, ಅವನು ಆ ಮುಸುಡಿ ತಿರುಗಿಸ್ಕೊಂಡು ಮಾತಾಡ್ತಾನೆ, ಅವ್ನು ಹಂಗೆ ಮಾತಾಡೋದು ನೋಡಿದಾಗ್ಲೇ ಕೆಲವೊಂದಷ್ಟು ಜನರು ಮುಖ ನೋಡ್ತಿದ್ದಂಗೆ ಹೇಳ್ಬಿಡ್ತೀವಿ ಇಂಥದ್ದೇ ಇವ್ರು ಕೆಲಸ ಮಾಡಕ್ ಬಂದಿದ್ದಾರೆ ಅಂತ ಲಕ್ಷಣಗಳು ಅವನು ಕಾಣಿಸಿದ್ವು. ನಾವು ಅವತ್ತೇ ಹೇಳ್ಕ ಬಂದ್ವಿ, ಅವ್ನು ಸುಳ್ಳ, ಅವನು ಒಬ್ಬ ಮುಲ್ಲ ರೀ, ಅವನ ದೇವಸ್ಥಾನದ ಬಗ್ಗೆ, ಅವನ ದರ್ಗಾದ ಬಗ್ಗೆ ಎಲ್ಲಾ ಯಾವ್ದಾರ ಮಾತಾಡಿದ್ನ ಅವನು ಇಲ್ಲ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮಾತ್ರ ಅವನ ಕಣ್ಣಿಗೆ ಕಾಣಿಸ್ದ, ಸರಿ ಅದೆಲ್ಲ ಬೇಡ, ಅದನ್ನೆಲ್ಲ ವಾದ ಮಾಡ್ಕೊಂಡು ಬಂದಿದ್ದು ನಮಗೆ ನೀವು ಯಾರು ಕೇಳಲಿಲ್ಲ, ಇಲ್ಲ ನೀವೇ ಹೇಳ್ತಿರೋದು ಸುಳ್ಳು, ಅವನು ಹೇಳ್ತದೆ ರೈಟ್ ಅಂತ ಹೇಳಿ ಕರ್ನಾಟಕದ ರಾಜ್ಯದ ಹೀರೋನ್ನಾಗಿ ಮಾಡಿ ಇಟ್ಟಿದ್ರಿ. ಈಗ ನಿಮ್ಮ ಹೀರೋ ತಲೆಮರೆಸಿಕೊಂಡು ಓಡಾಡ್ತಾ ಇದ್ದಾನೆ, ವಿಡಿಯೋಗಳು ಡಿಲೀಟ್ ಮಾಡ್ತಾ ಇದ್ದಾನೆ, ಪಾಪ್ಯುಲಾರಿಟಿ ಬಂದುಬಿಡ್ತು. ಇನ್ನ ಅವನೆಲ್ಲಾ ವಿಡಿಯೋಸ್ನು ಜನ ನೋಡ್ತಾರೆ, ಅವನೆಲ್ಲಾ ವಿಡಿಯೋಸ್ಗೂ ಮುತ್ತು ಕೊಡ್ತಾರೆ, ಅವನೆಲ್ಲಾ ವಿಡಿಯೋಸ್ಗೂ ಲೈಕ್ ಕೊಡ್ತಾರೆ, ಅವನೆಲ್ಲಾ ವಿಡಿಯೋಸ್ನು ಹೈಪ್ ಮಾಡ್ತಾರೆ. ಆದ್ರೆ ಧರ್ಮಸ್ಥಳ ಧರ್ಮಾಧಿಕಾರಿಗಳ ವಿರುದ್ಧ ಅಥವಾ ಧರ್ಮಸ್ಥಳ ದೇವಸ್ಥಾನದ ವಿರುದ್ಧ ಅಥವಾ ಸೌಜನ್ಯ ಪ್ರಕರಣವನ್ನ ತಿರುಚಿದಂತಹ ವಿಚಾರವಾಗಿ ನೀವುಗಳನ್ನ ಪ್ರಶ್ನೆ ಮಾಡಬೇಕು, ಕಮೆಂಟ್ ಮಾಡಬೇಕು. ಯಾಕಪ್ಪ ಡಿಲೀಟ್ ಮಾಡಿದೆ ಸ್ವಾಮಿ, ಬೀಳುತ್ತೆ ಫೈನು ಅಂತ ಭಯನ, 10 ಕೋಟಿ ಮಾನನಷ್ಟ ಮೊಕದ್ದಮೆ ತಲೆ ಮೇಲೆ ಬರುತ್ತೆ ಅಂತ ಭಯನ ಅಂತ ಪ್ರಶ್ನೆ ಮಾಡ್ರಿ. ಇನ್ನಾದ್ರೂ ಪ್ರಶ್ನೆ ಮಾಡೋದ್ ಕಲೀರಿ. ನಮ್ಮ ಸಮಾಜ ಎಷ್ಟು ನಿರ್ವೀರ್ಯ ಆಗೋಗಿದೆ ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ. ನಿರ್ವೀರ್ಯ ಆಗೋಗಿದೆ, ಯಾವೊಬ್ಬನಿಗೂ ಪ್ರಶ್ನೆ ಮಾಡುವಂತಹ ಧೈರ್ಯ ಇಲ್ಲ, ಪ್ರಶ್ನೆ ಮಾಡುವ ಮನಸ್ಥಿತಿ ಇಲ್ಲ, ಪ್ರಶ್ನೆ ಮಾಡುವ ಆಲೋಚನೆ ಕೂಡ ಇಲ್ಲ. ತೋರಿಸಿ, ಗಡಿಸ್ತನ ತೋರಿಸಿ. ನಾವು ಎಷ್ಟರ ಮಟ್ಟಿಗೆ ಕೆಳಗೋಗ್ತಾ ಇದೀವಿ ಅಂತಂದ್ರೆ ನಮ್ಮ ಸಮಾಜ, ಯಾರೋ ಒಬ್ಬ ಬಂದು ಮುಖಾಂತರ ಒಳ್ಳೊಳ್ಳೆ ವಿಜುವಲ್ಸ್ ಅನ್ನ ತೋರಿಸಿದ್ದನ್ನ ನಾವು ಚೆನ್ನಾಗಿ ನಂಬಿ ಇಡೀ ದೇವಸ್ಥಾನವನ್ನ, ಧರ್ಮಾಧಿಕಾರಿ ಕುಟುಂಬವನ್ನ ಬಾಯಿಗೆ ಬಂದಂಗೆ ನಿಂದಿಸಿ ಆ ಬುರ್ಡೆ ಗ್ಯಾಂಗ್ ನ ಕೊಂಡಾಡಿದ್ದು. ಈಗ ನೆನೆಯಿಂದ ಹೊಸದಾಗಿ ನಾಟಕಗಳ ಬುರ್ಡೆ ಗ್ಯಾಂಗ್. ಇವ್ರ ಗುರುಗಳು ಯಾರು, ಈ ಸಮೀರ ಇದ್ದಾನೆ, ಮೊಹಮ್ಮದ್ ಚಮೀರಾ ಅವರ ಗುರುಗಳವರೆಲ್ಲ. ಅವ್ನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಕೂತ್ಕೊಂಡು SIT ಅಧಿಕಾರಿಗಳಿಗೆ ಬಾಯಿಗೆ ಬಂದಂಗೆ ಬೈತಾ ಇದ್ದಾನೆ. ಅಂದ್ರೆ ಅವನ ಹುಚ್ಚು ಎಲ್ಲಿಗೆ ಹೋಗ್ತಾ ಇದೆ ಯೋಚನೆ ಮಾಡಿ. ಕುಡ್ಲಾ ರ್ಯಾಂಪೇಜ್, ಯಪ್ಪ, ಕರ್ನಾಟಕದ ಇತಿಹಾಸದಲ್ಲೇ ಇಂಥ ಒಂದು ಪ್ರಕರಣ ಬರ್ಲಿಕ್ಕಿಲ್ಲ. ನಿಮ್ಮ ಅಪ್ಪಂದ ಅದು ಪ್ರಕರಣ, ನಿಮ್ಮ ಅಪ್ಪನ ಯಾರು ಒತ್ಕೊಂಡು ಹೋದ್ರ ಆ ಪ್ರಕರಣದಲ್ಲಿ. ಹುಚ್ಚು ನನ್ನ ಮಕ್ಕಳು, ಬೆಪ್ಪು ನನ್ನ ಮಕ್ಕಳು, ಮುಟ್ಟಾಳರು, ಮೂರ್ಖ ಶಿಖಾಮಣಿಗಳು, ಇನ್ನು ಏನೇನ್ ಕರಿಬೇಕು ನನಗೆ ಗೊತ್ತಿಲ್ಲ. ಇವ್ರನ್ನೆಲ್ಲ ಕರ್ನಾಟಕದ ಇತಿಹಾಸದಲ್ಲಿ ಇಂಥ ಪ್ರಕರಣ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದ್ರೆ ಅಂತ ದೊಡ್ಡ ಷಡ್ಯಂತ್ರವನ್ನ ಮಾಡಿಟ್ರು ಇವರು, ಅಂತ ದೊಡ್ಡ ಷಡ್ಯಂತ್ರವನ್ನ ರೂಪಿಸಿ ಧರ್ಮಸ್ಥಳವನ್ನ ಸಿಕ್ಕಾಕಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಧರ್ಮಸ್ಥಳ ಇವತ್ತು ಯಾವ ಮಟ್ಟದಲ್ಲಿತ್ತು ಅಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದು ದೇವಾಲಯಕ್ಕೆ ನಾನು ಹೋಗ್ಬೇಕು ಅಂತಂದ್ರೆ ಫಸ್ಟ್ ಎಲ್ಲರಿಗೂ ಮನ್ಸಿಗೆ ಬರ್ತಾ ಇದ್ದು ಧರ್ಮಸ್ಥಳಕ್ಕೆ ಹೋಗೋಣ. ಹೊಸ ವರ್ಷ ಬಂತ ಧರ್ಮಸ್ಥಳಕ್ಕೆ ಹೋಗು, ಯುಗಾದಿ ಬಂತ ಧರ್ಮಸ್ಥಳಕ್ಕೆ ಹೋಗು, ಶಿವರಾತ್ರಿ ಬಂತ ಧರ್ಮಸ್ಥಳಕ್ಕೆ ಹೋಗು, ದಸರಾ ಬಂತ ಧರ್ಮಸ್ಥಳಕ್ಕೆ ಹೋಗು, ಕಾರ್ತಿಕ ಮಾಸ ಬಂತ ಧರ್ಮಸ್ಥಳಕ್ಕೆ ಹೋಗು. ಈ ರೀತಿಯ ಮನಸ್ಥಿತಿ ನಮ್ಮ ಜನರಲ್ಲಿತ್ತು. ಅಂತಹ ಭಕ್ತಿ ಮೇಲೆ ದಾಳಿ ಮಾಡಿದ್ರಲ್ಲ, ಆಗ ನಮ್ಮ ನಿರ್ವೀರ್ಯ ಸಮಾಜ ಎಲ್ಲವನ್ನ ಕೇಳಿಸ್ಕೊಂಡು ಸುಮ್ಮನಿತ್ತು. ನಮ್ಮ ಸಮಾಜಕ್ಕೆ ಗೊತ್ತಿರೋದು ಒಂದೇ, ಯಾವನ್ ಏನ್ ಬಂದ್ ಮಾತಾಡ್ತಾನೆ ಅದನ್ನೆಲ್ಲ ನೋಡ್ತೀನಿ, ಲೈಕ್ ಮಾಡ್ತೀನಿ, ಶೇರ್ ಮಾಡ್ತೀನಿ, ಕಮೆಂಟ್ ಮಾಡ್ತೀನಿ, ಅಷ್ಟೇ ನಂಗೆ ಗೊತ್ತಿರೋದು. ಯಾವನ್ ಏನ್ ಹೇಳಿದ್ರು ನಂಬ್ತೀವಿ, ಅದೇ ನನಗೆ ಗೊತ್ತಿರೋದು. ಅಲ್ಲಿ ಏನ್ ನಡೆದಿದೆ, ಅಲ್ಲಿ ನಿಜವಾಗ್ಲೂ ನಡೆದಿದ್ಯಾ, ಅವ್ನು ಹೇಳ್ತಿರೋದು ಸತ್ಯನಾ, ಅವ್ನು ಹೇಳ್ತಿರೋದೆಲ್ಲ ನಿಜವಾಗ್ಲೂ ನಡೆದಿದ್ರೆ ಯಾಕೆ ಇಷ್ಟು ದಿನ ಇದೆಲ್ಲ ಹೊರಗೆ ಬಂದಿರ್ಲಿಲ್ಲ? ಈ ವಿಚಾರ ಯಾರು ಪ್ರಶ್ನೆನೇ ಮಾಡ್ತಿಲ್ವಲ್ರಿ? ಆಯ್ತು
ಆಯ್ತಪ್ಪ, ಇಷ್ಟು ದಿನ ನಿಮಗೆ ಗೊತ್ತಿರ್ಲಿಲ್ಲ, ಮಬ್ಬಾಗಿದ್ರಿ, ಅವ್ರು ಹೇಳಿದ್ದನ್ನೆಲ್ಲ ನಂಬುದ್ರಿ. ಈಗ ಪ್ರಶ್ನೆ ಮಾಡ್ಲಿಕ್ಕೆ ಏನಾಗಿದೆ ನಿಮ್ಗೆ? ಸತ್ಯ ಗೊತ್ತಾಯ್ತಲ್ಲ. ಈಗ SITಗೆ ದುಡ್ಡು ಹೋಗಿದೆ, ಮಾಧ್ಯಮಗಳಿಗೆ ದುಡ್ಡು ಹೋಗಿದೆ, ಪೊಲೀಸ್ ಇಲಾಖೆಗೆ ದುಡ್ಡು ಹೋಗಿದೆ, ಮುಖ್ಯಮಂತ್ರಿಗೆ ದುಡ್ಡು ಹೋಗಿದೆ, ಪ್ರೆಸಿಡೆಂಟ್ಗೆ ದುಡ್ಡು ಹೋಗಿದೆ, ಪ್ರಧಾನಿಗೆ ದುಡ್ಡು ಹೋಗಿದೆ, ಅಮಿತ್ ಶಾಗ್ ದುಡ್ಡು ಹೋಗಿದೆ, ಸಿದ್ದರಾಮಯ್ಯಗೆ ದುಡ್ಡು ಹೋಗಿದೆ, DK ಶಿವಕುಮಾರ್ಗೆ ದುಡ್ಡು ಹೋಗಿದೆ. ಅಂದ್ರೆ ಇಡೀ ಪ್ರಪಂಚದಲ್ಲಿರುವಂತಹ ರಾಜಕಾರಣಿಗಳು, ವ್ಯವಸ್ಥೆ ಎಲ್ಲ ಕರಪ್ಟು. ಮೊಹಮ್ಮದ್ ಶಮೀರ ಒಳ್ಳೆಯವನು, ಮಹೇಶ್ ಶೆಟ್ಟಿ ತಿಮ್ರೋಡಿ ಒಳ್ಳೆಯವನು, ಗಿರೀಶ್ ಮಟ್ಟಣ್ಣ ಒಳ್ಳೆಯವನು, ಸೋಮನಾಥ್ ನಾಯ್ಕ ಒಳ್ಳೆಯವನು. ಆದ್ರೆ ಧರ್ಮಸ್ಥಳ, ಧರ್ಮ, ದೇವರು, ಮಂಜುನಾಥ ಸ್ವಾಮಿ ಇವ್ರನ್ನೆಲ್ಲ ನಂಬೋರ್ ಕೆಟ್ಟವರು. ಅಲ್ಲಿ ಸತ್ಯಾನ್ವೇಷಣೆ ಮಾಡಿದವ್ರು ಕೆಟ್ಟವರು. ಯಾವ್ದ್ರಿ? ಎಲ್ಲಿಗೆ ತಗೊಂಡೋಗಿ ನಿಲ್ಸಿದ್ರಿ? ಈಗ ಧರ್ಮಸ್ಥಳ SIT ರಚನೆ ಆಗಿದೆ ಷಡ್ಯಂತ್ರ ರೂಪಿಸಕ್ಕಂತೆ. ಹೊಸ ಡೈಲಾಗ್ಗಳು ಮಹೇಶ್ ಶೆಟ್ಟಿದು. ನಿನ್ನೆ ಕುಡ್ಲಾರಾಮ್ ಪೆಂಜಲ್ ಕೂತ್ಕೊಂಡು ಹೇಳ್ತಾನೆ, ಇದು ಒಂದು ತಯಾರಾಗಿದ್ದು ನನಗೆ ಗೊತ್ತಿದೆ, ಯಾಕೆ ಮಾಡಿದ್ರು ಅಂತ ನನಗೆ ಗೊತ್ತಿದೆ. ಆ ಮುಟ್ಟಾಳನಿಗೆ, ಆ ಮೂರ್ಖ ಶಿಖಾಮಣಿಗೆ ನೀವುಗಳು ಬುದ್ಧಿ ಕಲಿಸಿ. ಇನ್ನಾದ್ರು ಪ್ರಶ್ನೆ ಕೇಳಿ. ನನಗೆ ಯಾರೋ ಮೊನ್ನೆ ಒಂದು ಮೆಸೇಜ್ ಮಾಡಿದ್ರು, ಸರ್ ಮಟ್ಟಣ್ಣ ಏನ್ ಸರ್ ಅವನು ಹಂಗೆಲ್ಲ ಮಾತಾಡ್ತಾನೆ, ಅವನೇನ್ ಸರ್ ತಿಮ್ರೋಡಿ ಬಾಯಿಗೆ ಬಂದಂಗೆ ಮಾತಾಡ್ತಾನೆ, ಇಷ್ಟೆಲ್ಲ ಆದ್ರೂ ಕಾಮಾಂದ ಅಂತ ಕರಿತಾ ಇದ್ದಾನಲ್ಲ ಸರ್, ಏನ್ ಮಾಡ್ಬೇಕು ಸರ್ ಅವ್ನಿಗೆ? ನನಗೆ ಗೊತ್ತಿಲ್ಲಪ್ಪ, ನೀನ್ ಏನ್ ಮಾಡ್ತೀಯೋ ಮಾಡ್ಕೊಳಪ್ಪ ಅಂದೆ. ನಾನಿನ್ನೇನಾರ ಹೇಳ್ಕೊಟ್ರೆ ಇನ್ನ ಪ್ರಚೋದನೆ ಮಾಡ್ದ, ಇವ್ನು ಹೇಳಿದಕ್ಕೆ ಅವ್ನು ನೋಡ್ದ ಅಂತ ಹೇಳಿ ಕೇಸ್ ಹಾಕ್ತೀರಿ. ಆದ್ರೆ ಇಡೀ ಧರ್ಮಸ್ಥಳದ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡೋರ್ಗೆ ಇನ್ನ ಕೇಸ್ ಹಾಕಾಗ್ಲಿಲ್ಲ ನಿಮ್ ಕೈಯಲ್ಲಿ. ನೋಡೋಣ ಇವರನ್ನೆಲ್ಲ ಎಷ್ಟು ದಿನ ಈ ರೀತಿಯೇ ಸಾಕೊಂಡು ಹೋಗ್ತೀರಿ, ಇವರನ್ನೆಲ್ಲ ಎಷ್ಟು ದಿನ ಸಾಕ್ತಿರಿ, ಇವರನ್ನೆಲ್ಲ ಎಷ್ಟು ದಿನ ಸಲಹುತ್ತೀರಿ. ನಾವು ಕಾದು ನೋಡ್ತೀವಿ. ಸರ್ಕಾರ ಅನ್ನೋದಿದ್ರೆ, ಸರ್ಕಾರದಲ್ಲಿ ನಿಯತ್ ಅನ್ನೋದೇನಾದ್ರೂ ಇದ್ರೆ, ಸರ್ಕಾರದ ಮನಸ್ಸಿನೊಳಗೆ ಎಲ್ಲಾ ಧರ್ಮಗಳು ಒಂದೇ ಅನ್ನೋದೇನಾದ್ರೂ ಇದ್ರೆ, ಇವತ್ತು ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆಯಾಗಿದೆ, ಧ್ವನಿ ಎತ್ತಿ ನ್ಯಾಯ ಕೊಡಿಸಿ. ನನ್ನ ಧರ್ಮಕ್ಕೆ ನೋವಾಗಿದೆ, ನನ್ನ ಧಾರ್ಮಿಕ ಭಾವನೆಗೆ ನೋವಾಗಿದೆ, ನ್ಯಾಯ ಕೊಡಿಸಿ. ಅವನು ಯಾವನ ಮೊಹಮ್ಮದ್ ಶಮೀರ ಅನ್ನುವಂತಹ ಒಬ್ಬ ಮುಲ್ಲ ಬಂದು ನನ್ನ ಧರ್ಮದ ಕ್ಷೇತ್ರದ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾನೆ, ಅದು ಜೈನರ ಸಂಸ್ಥೆ, ಹಿಂದೂಗಳದಲ್ವೇ ಅಲ್ಲ ಅನ್ನುವಂತಹ ಮಾತುಗಳನ್ನ ಹೇಳಿದ್ದಾನೆ, ಅವನಿಗೆ ಶಿಕ್ಷೆಯನ್ನು ಕೊಡಿ. ಅವತ್ತು ನಾನು ಸರ್ಕಾರವನ್ನ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸಿಗ್ತೀನಿ ಮತ್ತಷ್ಟು ಹೆಚ್ಚಿನ ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಮುಂದಿನ ವಿಡಿಯೋಗಳಲ್ಲಿ ಮಾತ್ರ. ನಮಸ್ಕಾರ.